ನಮ್ಮದು ಬಸ್ ಇರೋದು 6:15ಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಟಿಫಿನ್ ಮಾಡ್ಕೊಂಡು ಯಾದಗಿರಿಗೆ ಬಂದು ಕಾಲೇಜಿಗೆ ಕೂಡ್ತೀವಿ. ಆದರೆ ಕ್ಲಾಸೇ ನಡೆಯಲ್ಲ. ಮತ್ತೆ ಹೋಗಿ 12 ಗಂಟೆಗೆ ಹೋಗಬೇಕು. ಮತ್ತೆ ಬಸ್ಸು ಮಿಸ್ ಆಗ್ತದ. ರಾಜ್ಯದಾದ್ಯಂತ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಗೊಂದಲ ಪರಿಹರಿಸಿ ಕೂಡಲೇ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡುವಂತೆ ಒತ್ತಾಯಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಗರದ ಸುಭಾಷ್ ಚೌಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಜಿಲ್ಲಾಧಿಕಾರಿಗಳ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಶಿಲ್ಪಾ ಬಿಕೆರವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ರಾಜ್ಯದಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳುಗಳೇ ಕಳೆದರೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ. ರಾಜ್ಯದ ಎಲ್ಲಾ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು, ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಶೈಕ್ಷಣಿಕ ಭವಿಷ್ಯ ಅತಂತ್ರವನ್ನಾಗಿಸಿದೆ. ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು, ಪಾಠಗಳು ಇನ್ನೂ ಪ್ರಾರಂಭವಾಗಿಲ್ಲ. ಯುಜಿಯುಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ನೆನಗುದಿಗೆ ಬಿದ್ದಿದೆ. ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರ ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ. ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು. ನಮಗೆಲ್ಲ ಗೊತ್ತಿದೆ, ಅತಿಥಿ ಉಪನ್ಯಾಸಕರು ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಪಾಠ ಮಾಡಬೇಕಿತ್ತು ಅವರನ್ನ ತೆಗೆದು ತಿಂಗಳುಗಳೇ ಕಳೆದಿದೆ. ಕಾಲೇಜ್ ಶುರುವಾಗಿ 1.5 ತಿಂಗಳಿಗಿನ ಜಾಸ್ತಿ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅವರಿಗೆ ಸರಿಯಾದ ಕ್ಲಾಸ್ಗಳು ನಡೀತಾ ಇಲ್ಲ. ಪ್ರೈವೇಟ್ ಅಲ್ಲಿ ತರಗತಿಗಳು ಮುಗಿದು ಅವರು ಫಸ್ಟ್ ಇಂಟರ್ನಲ್ಗೆ ತಯಾರಾಗ್ತಾ ಇದ್ದಾರೆ. ಆದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಹೇಳ್ದಂಗೆ ಅವರಿಗೆ ಸಿಲೆಬಸ್ ಏನಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗಂತೂ ಆ ಪ್ಯಾಟರ್ನ್ ಏನ್ ಡಿಗ್ರಿ ಪ್ಯಾಟರ್ನ್ ಗೊತ್ತಿರಬೇಕಿತ್ತು. ಪದವಿ ಅಂದ್ರೆ ಹೆಂಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ನಮ್ಮ ರಾಜ್ಯದ ಬಹುತೇಕ ಕಾಲೇಜುಗಳು ನಡೆಯೋದೇನೆ ಅತಿಥಿ ಉಪನ್ಯಾಸಕಗಳಿಂದ. ಪರ್ಮನೆಂಟ್ ಶಿಕ್ಷಕರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗ್ತಿದೆ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಎಂಟರ್ ಆಗ್ಬಿಟ್ಟು ಸುಪ್ರೀಂ ಕೋರ್ಟ್ ನಿರ್ಧಾರದ ಮೇಲೆ ಅಷ್ಟೇ ಆಗಿದೆಯಾ, ಈ ವಿಷಯದಲ್ಲಿ ಎಂಟರ್ ಆಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು. ಆದಷ್ಟು ಬೇಗ ಪದವಿ ವಿದ್ಯಾರ್ಥಿಗಳ ತರಗತಿಗಳು ನಡೆಯುವಂತೆ ನೋಡ್ಕೋಬೇಕು ಅಂತ ಎಐಡಿಎಸ್ಒ ಇಂದ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಒಂದು ವೇಳೆ ಈ ಹೋರಾಟನ ಪರಿಗಣಿಸಿ ಸರ್ಕಾರ ಡಿಮಾಂಡ್ ಅನ್ನ ಅಚೀವ್ ಮಾಡಲಿಲ್ಲ, ಶಿಕ್ಷಕರ ನೇಮಕ ಮಾಡಿ ಕ್ಲಾಸ್ಗಳನ್ನ ನಡೆಸಲಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಹೋರಾಟನ ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಶಿಲ್ಪಾ ಬಿಕೆ, ಜಿಲ್ಲಾ ಸಂಚಾಲಕರು, ಯಾದಗಿರಿ. 6:45 ಅದರಿ. ನಾವು ಊಟ ತಿಂಡಿ ಏನು ಮಾಡ್ದೇನೆ ಬೆಳಗ್ಗೆನೆ ನಾವು ಕ್ಲಾಸ್ ನಡೀತಾವ ಅಂತ ಹೇಳಿ ಕಾಲೇಜ್ಗೆ ಬರ್ತೀವಿ. ಆದ್ರೆ ಇಲ್ಲಿ ನಡೆಯುತ್ತಿರೋ ಕ್ಲಾಸ್ಗಳು 1 ಅಥವಾ 2 ರೀ. ನಮ್ಗೆ ಆಪ್ಷನಲ್ ಅಂದ್ರೆ ಏನಂತ ಗೊತ್ತಿಲ್ರಿ. ಇನ್ನೂವರೆಗೆ ಆದ್ರೂ ನಮ್ಗೆ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ ಹೆಂಗಿದಾವ ಅಂತಾನು ಗೊತ್ತಿಲ್ರಿ. ನಾವು ಹಿಂಗಾದ್ರೆ ನಾವು BA ಎಕ್ಸಾಮ್ ಹೆಂಗ್ ಬರಿಬೇಕು, ಮತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅದೇ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ತರದೆ ನಮ್ಗೆ ಬೀದಿಗೆ ತಳ್ಳಿದ್ದಾರೆ. ಬೀದಿಗೆ ಬರುವ ಕಾರಣ ಏನಂದ್ರೆ ಉತ್ತಮ ಶಿಕ್ಷಕರು ಇಲ್ಲ ರೀ. ಅತಿಥಿ ಶಿಕ್ಷಕರನ್ನು ಈ ಕೂಡಲೇ ನೇಮಕ ಮಾಡ್ಬೇಕ್ರಿ. ಈ ಸಂದರ್ಭದಲ್ಲಿ ಅನಿತಾ, ಮಹೇಶ್ವರಿ, ಅಶ್ವಿನಿ, ರೇಣುಕಾ, ಸೋನಿ, ಕಾವೇರಿ, ಕವಿತಾ, ಅನಿತಾ, ಸುನೀತಾ, ಮುತ್ತಮ್ಮ, ಪ್ರಿಯಾ, ಸುಷ್ಮಾ, ರಾಧಾ, ಶರಣು, ಶಂಕರ್, ಬಸವರಾಜ್, ವಿಶ್ವರಾಜ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.